ಓಂ ಶಾಂತಿ. ಡೇಟ್ ಆಗಿದೆ 6/5/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಬಾಪ್ದಾದ ಕಾ ವಿಶೇಷ ಶೃಂಗಾರ್ ನೂರೇ ರತನ್. ಬಾಪ್ದಾದ ಅವರ ವಿಶೇಷ ಶೃಂಗಾರ ಏನಾಗಿದೆ? ನೂರೇ ರತನ್, ಪ್ರಕಾಶವಾದ ರತ್ನ ಅಂತ. आज रत्नागर बाप अपने रत्नों को देख हर्षित हो रहे हैं. ಇಂದು ರತ್ನಾಗರ ತಂದೆ ಅಂದರೆ ರತ್ನಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ರತ್ನಾಗರ ತಂದೆ. ಅಪನೇ ರತ್ನೋಂಕೋ, ತನ್ನ ಮಕ್ಕಳು ರತ್ನಗಳು ನೋಡಿ ಹರ್ಷಿತ ಆಗ್ತಿದ್ದಾರೆ. ಅಂದರೆ ಬಾಬಾ ತಮ್ಮ ಮಕ್ಕಳನ್ನು, ರತ್ನ ಮಕ್ಕಳನ್ನು ನೋಡಿ ಖುಷಿ ಪಡ್ತಿದ್ದಾರೆ. ದೇಖ್ ರಹೇ ಹೇ ಕಿ ಹರ್ ಏಕ್ ರತನ್ ಯಥಾಶಕ್ತಿ ಪುರುಷಾರ್ಥ ಕರ್ ಆಗೆ ಬಡ್ ರಹೇ ಹೇ. ಬಾಬಾ ಏನು ನೋಡ್ತಿದ್ದಾರೆ ಅಂತಂದರೆ, ಬಾಬಾರವರ ತಮ್ಮ ಪ್ರತಿಯೊಂದು ರತ್ನ ಮಗು ಯಥಾಶಕ್ತಿ ಪುರುಷಾರ್ಥ ಮಾಡಿ ಮುಂದೆ ಮುಂದೆ ಹೋಗ್ತಿದ್ದಾರೇನು. ಹರ್ ಏಕ್ ಅಪನೇ ಆಪ್ ಕೋ ಜಾನ್ತೆ ಹೋ ಕಿ ಹಮ್ ಕೌನ್ ಸಾ ರತನ್ ಹೇ. ನೀವೆಲ್ಲ ತಮ್ಮನ್ನು ತಾವು ತಿಳ್ಕೊಂಡಿದ್ದೀರೇನು, ನಾನು ಎಂಥ ರತ್ನ ಆಗಿದ್ದೀನಿ. ಕಿತನೆ ಪ್ರಕಾರಕ್ಕೆ ರತ್ನ ಹೋತೆ ಹೇ. ಎಷ್ಟು ಪ್ರಕಾರದ ರತ್ನಗಳಿದ್ದಾವೆ? 8 ರತನ್ ಹೇ, 8 ರತ್ನಗಳಿದಾವಲ್ಲ. ಆಪ್ ಕಿತನೆ ನಂಬರ್ಗೆ ರತನ್ ಹೋ, ತಾವು ಎಷ್ಟೇ ನಂಬರ್ ರತ್ನ ಆಗಿದ್ದೀರಾ. ಹೀರೆ ಕಿ ಸಂಗ್ರಹ ಹೀರೆ ಸಮಾನ್ ನಹಿ ಬನೆ ಹೋ. ಬಾಬಾ ಹೇಳ್ತಾರೆ, ವಜ್ರದ ಸಂಘದಲ್ಲಿ ಇದ್ಕೊಂಡು ವಜ್ರದ ಸಮಾನ ಆಗಿದ್ದೀರೇನು. ರತನ್ ತೋ ಸಭಿ ಹೋ ಲೇಕಿನ್ ಏಕ್ ರತನ್ ಹೇ ಜಿನ್ಕೋ ಕೇತೆ ಹೇ ನೂರ್ ಎ ರತನ್. ಎಲ್ಲ ಮಕ್ಕಳು ರತ್ನಗಳೇ ಆಗಿದ್ದೀರಾ, ಆದರೆ ಒಂದಾಗಿದೆ ನೂರ್ ಎ ರತನ್ ಅಂಥೇಳಿ. ತೋ ಕ್ಯಾ ಸಭಿ ನೂರ್ ಎ ರತನ್ ನಹಿ ಹೋ. एक तो नूर ए रतन, दूसरे हैं गले के माला के रतन, तीसरी स्टेज क्या है जानते हो? तीसरे हैं हाथों के कंगन के रतन. ಬಾಬಾ ಒಟ್ಟು 3 ರತ್ನಗಳ ಬಗ್ಗೆ ಹೇಳ್ತಿದ್ದಾರೆ. ಮೊದಲೇದಾಗಿದೆ ನೂರ್ ಎ ರತನ್, ಅಂದರೆ ಪರಮಾತ್ಮನ ಕಣ್ಣಿನ ಕಣ್ಮನಿ, ಕಣ್ಣಲ್ಲಿರ್ತಕ್ಕಂಥ ರತ್ನ ಅದು. ಎರಡನೇದಾಗಿದೆ ಗಲೆ ಕಿ ಮಾಲಾಕೆ ರತನ್, ಬಾಬಾರವರ ಕೊರಳಿನ ಮಾಲೆಯಲ್ಲಿರ್ತಕ್ಕಂಥ ರತ್ನ. ತೀಸರಿ ಸ್ಥಿತಿಯಾಗಿದೆ, ಮೂರನೇದಾಗಿದೆ ಗೊತ್ತಾ ಏನು ಅಂತ? ಕಂಗನ್, ಅಂದರೆ ಬಳೆಗಳಿರ್ತಾವಲ್ಲ, ಆ ಬಳೆಗಳಲ್ಲಿನೂ ಕೂಡ ಏನು ಮಾಡ್ತಾರೆ, ರತ್ನಗಳನ್ನು ಫಿಕ್ಸ್ ಮಾಡ್ತಿದ್ದಾರಲ್ಲ ಇವತ್ತು. ಕಂಗನ್ ಕೆ ರತನ್ ಹೋ. ಸಭೀಸೆ ಫಸ್ಟ್ ನಂಬರ್ ಹೇ ನೂರ್ ಎ ರತನ್. ಎಲ್ಲದಕ್ಕಿಂತ ನಂಬರ್ 1 ರತ್ನ ಯಾವುದು? ಪರಮಾತ್ಮನ ದೃಷ್ಟಿಯಲ್ಲಿರ್ತಕ್ಕಂಥ ರತ್ನ ಅಂತ ಹೇಳ್ತಾರೆ ಬಾಬಾ. ವಹ ಕೌನ್ ಬಂತೆ ಹೇ. ಪರಮಾತ್ಮನ ಕಣ್ಣಿನ ಕಣ್ಮಣಿಯ ರತ್ನ ಯಾರಾಗ್ತಾರೆ? ಜಿನ್ಕೆ ನಯನೋ ಮೇ ಸಿವಾಯ್ ಬಾಪ್ ಕೆ ಔರ್ ಕುಚ್ ಭಿ ದೇಖ್ತೆ ಹುಯೆ ಭಿ ದೇಖ್ನೆ ಮೇ ನಹಿ ಆತಾ ಹೇ. ಯಾರ ಕಣ್ಣುಗಳಲ್ಲಿ ಒಬ್ಬ ತಂದೆಯ ಬಿಟ್ಟು ಬೇರೆ ಏನೂ ಕಾಣಿಸ್ತಿದ್ದಿಲ್ವೋ, ಕೇವಲ ಒಬ್ಬ ತಂದೆ ನೆನಪಿನಲ್ಲಿರ್ತಾರೋ ಅಂಥವರು ಬಾಬಾರವರ ಕಣ್ಣಿನ ರತ್ನ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸದಾಕಾಲ್ ಏಕರ ಸ್ಥಿತಿ. ಕುಲ್ಚಾರ್ ದಾದಿ ಇದ್ರಲ್ಲ, ಯಾವಾಗಲೂ ಅವ್ರು ನೋಡಿದರೆ ಏನು ಬಾಬಾನೇ ನೆನಪು ಮಾಡ್ತಿರ್ತಾರೆ, ಮತ್ತವ್ರಿಗೆ ಏನೂ ಕಾಣಿಸೋದಿಲ್ಲ ಅನ್ನಂಗಿದ್ರಲ್ಲ ಬ್ರಹ್ಮ ಬಾಬಾ ದಾದಿಗಳೆಲ್ಲ ಇದ್ರಲ್ಲ, ಅವ್ರಿಗೇನು ಹೇಳಾಗ್ತದೆ? ಕಣ್ಣಿನಲ್ಲಿರ್ತಕ್ಕಂಥ ಬಾಬಾರವರ ದೃಷ್ಟಿನಲ್ಲಿರ್ತಕ್ಕಂಥ ರತ್ನಗಳು. ವಹ ಕೌನ್ ಬಂತೆ ಹೇ. ಅದು ಯಾರಾಗ್ತಾರೆ ಅಂತ ಹೇಳಿದ್ರೆ ಬಾಬಾ, ಕೇವಲ ಸದಾ ಸ್ಮೃತಿನಲ್ಲಿ, ಕಣ್ಣಿನಲ್ಲಿ, ದೃಷ್ಟಿಯಲ್ಲಿ ತಂದೆ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಕಾಣಿಸೋದಿಲ್ಲ. ಅವ್ರಿಗೇನು ಹೇಳ್ತಾರೆ? ನೂರ್ ಎ ರತನ್. और जो अपने मुख से ज्ञान का वर्णन करते हैं, लेकिन जैसा पहला नंबर सुनाया कि सदैव नयनों में बाप की याद, बाप की सूरत ही सभी को दिखाई दे, उसमें कुछ कम है. वह गले द्वारा सर्विस करते हैं, इसलिए गले की माला का रतन बनते हैं.
ಒಂದೇದೇನು ಹೇಳಿದ್ರು ಬಾಬಾ, ನೂರ್ ಎ ರತನ್. ಅವ್ರಿಗೆ ಯಾರಂತಾರೆ? ಯಾವಾಗಲೂ ಬಾಬಾರವರ ನೆನಪಿರಬೇಕು, ಅವ್ರ ದೃಷ್ಟಿನಲ್ಲಿ ಬಾಬಾನೇ ಕಾಣಿಸ್ತಿರ್ಬೇಕು. ಇನ್ನು ಎರಡನೇದು ಹೇಳ್ತಾರೆ ಬಾಬಾ, ಯಾರು ಮುಖದಿಂದ ಜ್ಞಾನ ವರ್ಣನೆ ಮಾಡ್ತಾರೋ, ವಾಣಿ ಹೇಳ್ತಾರೆ, ಬಾಬನ ಪರಿಚಯ ಕೊಡ್ತಾರೆ, ಆತ್ಮ ಪರಿಚಯ ಕೊಡ್ತಾರೆ, ಎಲ್ಲ ಬಾಬನ ಜ್ಞಾನ ಏನು ಮುಖದಿಂದ ಹೇಳ್ತಾರಲ್ಲ. ಆದರೆ ಜೈಸಾ ಪೆಹ್ಲಾ ನಂಬರ್ ಸುನಾಯ, ಮೊದಲೇ ನಂಬರ್ ಏನು ಹೇಳಿದ್ರು ಬಾಬಾ? ಅವ್ರ ಕಣ್ಣುಗಳಲ್ಲಿ ಬರೀ ಬಾಬಾ ಇರ್ತಾರೆ. ಕಿ ಸದೈವ್ ನೈನೋಮೆ ಬಾಪ್ ಕಿ ಯಾದ್, ಯಾವಾಗಲೂ ಕಣ್ಣುಗಳಲ್ಲಿ ಪರಮಾತ್ಮನ ನೆನಪು, ಪರಮಾತ್ಮನ ಸೂರತೆ ಕಾಣಿಸಿರ್ತದಲ್ಲ, ಅದು ಇವರಲ್ಲಿ ಕಡಿಮೆ ಇರ್ತದೆ. ಯಾರಲ್ಲಿ? ಎರಡನೇ ರತನ್ಗಳಲ್ಲಿ. ಅವ್ರು ಏನಾಗ್ಬಿಡ್ತಾರೆ, ಗಲೆ ದ್ವಾರ ಸರ್ವಿಸ್ ಕರ್ತೆ ಹೇ, ಗಲೆ ಕಾ ಮಾಲ ಬನ್ ಜಾತೆ ಹೇ. ಗಲೆ ಅಂತಂದರೆ ಕಂಠ, ಧ್ವನಿಯಿಂದ ಏನು ಸೇವಾ ಮಾಡ್ತಾರೋ ಅವರು ಕೊರಳಿನ ಹಾರದ ರತ್ನಗಳಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಅವರು ತೀಸರಾ ನಂಬರ್ ಜೋ ಹಾತ್ಗೆ ಕಂಗನ್ ಕಾ ರತ್ನ ಬಂತೆ ಹೇ. ಮೂರನೇದೇನಾಗಿದೆ? ಕೈಯಲ್ಲಿರ್ತಕ್ಕಂಥ ಕಂಗನದಲ್ಲಿರ್ತಕ್ಕಂಥ ರತ್ನಗಳು ಹೆಂಗಾಗ್ತಾರೆ? ಉನ್ಕಿ ವಿಶೇಷತಾ ಕ್ಯಾ ಹೇ? ಅವರ ವಿಶೇಷತೆಗಳು ಏನು? ಕಿಸ್ನ ಕಿಸ್ ರೂಪ್ಸೆ ಮದದ್ಗಾರ್ ಬಂತೆ ಹೇ. ಯಾವುದ್ಯಾವುದೋ ರೂಪದಲ್ಲಿ ಅವರು ಏನಾಗ್ತಾರೆ? ಸಹಯೋಗಿ ಆಗಿರ್ತಾರೆ. ತನ್ನಾಗಿರ್ಬೋದು, ಧನ್ ಆಗಿರ್ಬೋದು, ಮನ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಅವ್ರು ಏನಾಗಿರ್ತಾರೆ? ಸಹಯೋಗಿ ಆಗಿರ್ತಾರೆ. ತೋ ಮದದ್ಗಾರ್ ಬನನೆ ಕಿ ನಿಶಾನಿ ಯಹ ಬಾಹೋಂ ಕೆ ಕಂಗನ್ ಕೆ ರತನ್ ಬಂತೆ ಹೇ. ಯಾರು ಪರಮಾತ್ಮನ ಸೇವೆಯಲ್ಲಿ ಸಹಾಯಕರಾಗಿರ್ತಾರೋ, ಸಹಯೋಗಿ ಆಗಿರ್ತಾರೋ ಅವರು ಕೈ ಬಳೆಯ ರತ್ನ ಆಗಿರ್ತಾರೆ. अब हर एक अपने से पूछे कि मैं कौन सा रतन हूँ. ಈಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳ್ಕೊಳ್ಳಿ, ನಾನು ಯಾವ ರತನಾಗಿದ್ದೀನಿ? ಪೆಹ್ಲಾ ನಂಬರ್, ದೂಸರಾ ನಂಬರ್ ವಾ ತೀಸರಾ ನಂಬರ್. ನಂಬರ್ 1 ರತ್ನ ಆಗಿದ್ದೀನೋ, ಎರಡನೇ ರತ್ನ ಆಗಿರ್ತೀನೋ, ಅಥವಾ ಮೂರನೇ ನಂಬರ್ ರತ್ನ ಆಗಿದ್ದೀನೋ ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ರತನ್ ತೋ ಸಭಿ ಹೇ, ಎಲ್ಲ ನನ್ನ ಮಕ್ಕಳು ರತ್ನಗಳೇ ಅಂತ ಹೇಳ್ತಾರೆ ನೋಡ್ರಿ ಬಾಬಾ. ಅವ್ರ ಬಾಪ್ ದಾದಾಕಿ ಶೃಂಗಾರ ಭೀ ತೀನೋ ಹೀ ಹೇ. ಬಾಪ್ ದಾದಾರವರ ಶೃಂಗಾರ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ನನ್ನ ಶೃಂಗಾರಗಳು. ಬಾಬಾ ಹೇಳ್ತಾರೆ, ಬತಾವು ಕೌನ್ ಸಾ ರತನ್ ಹೋ. ಈಗ ಹೇಳಿ, ಯಾವ ರತನ ಆಗಿದ್ದೀರಾ? ಈಗ ಹೇಳಿ, ಯಾವ ನಂಬರ್ದಲ್ಲಿ ಬಂದಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಬಾಬಾ ಹೇಳ್ತಾರೆ, ರತ್ನ ಸಭಿ ಹೇ, ರತ್ನ ತೋ ಸಭಿ ಹೇ. अब बताओ कौन सा रतन हो. नूर ए रतनों की जो परख सुनाई, उसमें पासविदानर हो. ನೂರ್ ಎ ರತನ್ ಯಾರು ಅಂತ ಚೆಕ್ ಮಾಡ್ಕೊಳ್ಳೋದು ನೋಡಿದ್ದೀರಲ್ಲ, ಕೇಳಿದ್ರಲ್ಲ. ಪಾಸ್ವಿದಾನರ್ ಇದ್ದೀರಾ ಅದರಲ್ಲಿ. ಉಮೀದ್ವಾರ್ ಮೇ ಭೀ ನಂಬರ್ ಹೋತೆ ಹೇ, ಉಮೀದ್ವಾರಲ್ಲಿನೂ ಕೂಡ ನಂಬರ್ ಇರ್ತದೆ. तो सदैव यह स्मृति में रखो कि हम बाप दादा के नूर ए रतन हैं. ಬಾಬಾ ಹೇಳ್ತಿದ್ದಾರೆ, ಯಾವಾಗಲೂ ಈ ಸ್ಮೃತಿ ಇಟ್ಕೊಳ್ಳಿ, ನಾವು ಬಾಪ್ ದಾದಾರವರ ಕಣ್ಣಿನ ಕಣ್ಮಣಿ ರತನ್ ಆಗಿದ್ದೀವೇನೋ. तो हमारे नयनों में व नज़रों में और कोई भी चीज़ समा नहीं सकती. ನಾವು ಬಾಬಾರವರ ನಂಬರ್ 1 ರತನ್ ಆಗಬೇಕು, ನೂರ್ ಎ ರತನ್ ಆಗಬೇಕು ಅಂತಂದರೆ ನಮ್ಮ ಕಣ್ಣುಗಳಲ್ಲಿ, ನಮ್ಮ ದೃಷ್ಟಿನಲ್ಲಿ ಯಾವಾಗಲೂ ಏನಿರಬೇಕು? ಬಾಬಾರವರ ನೆನಪಿರಬೇಕು. ಚಲ್ತೆ ಫಿರ್ತೆ ಖಾತೆ ಪೀತೆ ಆಪ್ಕೆ ನಯನೋं में क्या दिखाई देना चाहिए. ತಿರುಗಾಡ್ತಾ, ಹೋಗ್ತಾ, ತಿಂತಾ, ಊಟ ಮಾಡ್ತಾ, ಕುಡಿತಾ, ಮಲ್ಕೊಳ್ತಾ ನಿಮ್ಮ ಕಣ್ಣುಗಳಲ್ಲಿ ಏನು ಕಾಣಿಸ್ಬೇಕಂತ ಹೇಳ್ತಾರೆ ಬಾಬಾ? ಬಾಪ್ ಕಿ ಮೂರತ್ ಸೂರ್, ಪರಮಾತ್ಮನ ಝಲಕ್ ಕಾಣಿಸ್ಬೇಕು, ಪರಮಾತ್ಮನ ದೃಷ್ಟಿನೇ ಕಾಣಿಸ್ಬೇಕು ಅಂತಾರೆ ಬಾಬಾ. ಐಸಿ ಸ್ಥಿತಿ ಮೇ ರಹನೆ ಸೆ ಕಭಿ ಭೀ ಕೋಯಿ ಕಂಪ್ಲೇಂಟ್ ನಹಿ ಕರೆಂಗೆ. ಈ ಸ್ಥಿತಿನಲ್ಲಿ ಇರುವುದರಿಂದ ಯಾವುದೇ ಕಂಪ್ಲೇಂಟ್ ಬರೋದಿಲ್ಲ ಅಂತಾರೆ ಬಾಬಾ. जो भिन्न भिन्न प्रकार की परेशानियाँ परेशान करती हैं. ಏನು ವಿವಿಧ ರೀತಿಯ ದುಃಖಗಳು ನಮ್ಮನ್ನು ದುಃಖಿತರನ್ನಾಗಿ ಮಾಡ್ತಾವು. और परेशान होने के कारण अपनी शान से परे हो जाते हो. ದುಃಖ ಆಗಿರುವುದರ ಕಾರಣ ನೀವು ತಮ್ಮ ಶ್ರೇಷ್ಠತೆಯಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ.
तो परेशान का अर्थ क्या हुआ? परेशान आगोदर अर्थ ಏನು? अपनी जो शान है उससे परे होने के कारण परेशान होना पड़ता है. ತಮ್ಮ ಶಾನ್ನಲ್ಲಿರೋದು, ತಮ್ಮ ಸ್ಥಿತಿನಲ್ಲಿರೋದು, ತಮ್ಮ ಶ್ರೇಷ್ಠತೆಯಲ್ಲಿರೋದು, ತಮ್ಮ ಶ್ರೇಷ್ಠ ಸ್ಮೃತಿನಲ್ಲಿ ಇರೋದು ಬಿಟ್ಟರೆ ಅದರಿಂದ ಭಿನ್ನ ಆಗಿರೋದರ ಕಾರಣ ಪರೇಶಾನ್ ಆಗಿಬಿಡ್ತದೆ, ದುಃಖ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಅಗರ್ ಅಪ್ನಿ ಶಾನ್ ಮೇ ಸ್ಥಿತ್ ಹೋ ಜಾओ तो परेशान हो नहीं सकते. ಒಂದು ವೇಳೆ ತಮ್ಮ ಶ್ರೇಷ್ಠ ಸ್ಥಿತಿ, ಶ್ರೇಷ್ಠ ಸ್ಮೃತಿನಲ್ಲಿ ಸ್ಥಿತ ಆಗಿಬಿಟ್ರೆ ದುಃಖ ಅನ್ನೋದೇ ಇರೋದಿಲ್ಲ. ಅಲ್ಲಿ ಮಾಯೆ ಎಂಟ್ರಿ ಆಗೋದಿಲ್ಲ. ಮಾಯೆ ಇಲ್ಲ ಅಂದರೆ ದುಃಖ ಆಗೋದಿಲ್ಲ. तो सर्व परेशानियों को मिटाने के लिए ಅಂದರೆ ಎಲ್ಲ ದುಃಖಗಳನ್ನು ತೆಗಿಬೇಕು ಅಂತಂದರೆ ಸಿರ್ಫ್ ಶಬ್ದಕ್ಕೆ ಅರ್ಥ ಸ್ವರೂಪ ಟಿಕ್ ಜಾओ. ಏನಿಲ್ಲ, ಕೇವಲ ಬಾಬಾ ಏನೇನು ಜ್ಞಾನ ಹೇಳಿದ್ದಾರೆ, ಬಾಬಾ ಏನೇನು ಶಬ್ದಗಳನ್ನು ಹೇಳಿದಾರೋ ಅದರ ಅರ್ಥದ ಸ್ವರೂಪದಲ್ಲಿ ಸ್ಥಿತ ಆಗೋದು. ಅರ್ಥಾತ್ ಅಪನೇ ಶಾನ್ ಮೇ ಸ್ಥಿತ್ ಹೋ ಜಾओ ಅಂದರೆ ತಮ್ಮ ಶ್ರೇಷ್ಠ ಸ್ಥಿತಿನಲ್ಲಿ ಸ್ಥಿತ ಆಗೋದು. तो शान से मान ಸದೈವ ಪ್ರಾಪ್ತ ಹೋತಾ ಹೇ. ನೀವು ಯಾವಾಗಲೂ ನಿಮ್ಮ ಶ್ರೇಷ್ಠ ಸ್ಥಿತಿಯ ಸ್ಮೃತಿನಲ್ಲಿ ಇದ್ದರೆ ಮಾನ್ ತಂತಾನೆ ಏನಾಗ್ತದೆ, ಯಾವಾಗಲೂ ಪ್ರಾಪ್ತಿ ಆಗ್ತದೆ. ಇಸ್ಲಿಯೇ ಶಾನ್ ಮಾನ್ ಕಹಾ ಜಾತಾ ಹೇ. ಅದಕ್ಕಾಗಿ ಹೇಳ್ತಾರೆ ಶಾನ್ ಮಾನ್ ಅಂತ ಹೇಳ್ತಾರೆ. ಅಂದರೆ ನಾವು ಶಾನ್ನಲ್ಲಿದ್ದರೆ ನಮಗೆ ಮಾನ ಸಿಗ್ತದೆ. ಶಾನ್ ಅಂದರೆ ನಾವು ಶ್ರೇಷ್ಠ ಸ್ಥಿತಿನಲ್ಲಿ ಇದ್ದರೆ ಮಾನ ಆಟೋಮೆಟಿಕ್ಕಾಗಿ ತಂತಾನೆ ಅದರ ಹಿಂದೆ ಬಂದೇ ಬರುತ್ತೆ. ತೋ ಅಪ್ನಿ ಶಾನ್ ಕೋ ಜಾನ. ಹಾಗಾದರೆ ತಮ್ಮ ಶ್ರೇಷ್ಠ ಸ್ಥಿತಿ ಅಂದ್ರೇನು, ತಮ್ಮ ಶ್ರೇಷ್ಠತೆ ಅಂದ್ರೇನು ತಿಳ್ಕೊಳ್ಳಿ. ಜಿತನಾ ಜೋ ಅಪ್ನಿ ಶಾನ್ ಮೇ ಸ್ಥಿತ್ ಹೋತೆ ಹೇ ಉತನಾ ಹಿ ಉನ್ಕೋ ಮಾನ್ ಮಿಲ್ತಾ ಹೇ. ಎಷ್ಟೆಷ್ಟು ತಮ್ಮ ಶ್ರೇಷ್ಠ ಸ್ಥಿತಿನಲ್ಲಿ ಸ್ಥಿತ ಆಗ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಮಾನ ಮರ್ಯಾದೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಪನಿ ಶಾನ್ ಕೋ ಜಾನ್ತೆ ಹೋ. ಹಾಗಾದರೆ ತಮ್ಮ ಸ್ಥಿತಿ ಶ್ರೇಷ್ಠತೆ ಗೊತ್ತಾ ನಿಮಗೆ? ಕಿತನಿ ಊಂಚಿ ಶಾನ್ ಹೇ. ತಮ್ಮದು ಇಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠತೆ ಇದೆ ಅಂತಾರೆ ಬಾಬಾ. ಊಂಚಿ ಶಾನ್ ಉನ್ನತದ ಏನು ಶ್ರೇಷ್ಠ. ಲೌಕಿಕ ರೀತಿ ಭೀ ಶಾನ್ ವಾಲಾ ಕಭಿ ಭೀ ಐಸಾ ಕರ್ತವ್ಯ ನಹಿ ಕರೇಗಾ ಜೋ ಶಾನ್ ಕೆ ವಿರುದ್ಧ ಹೋ. ಲೌಕಿಕದಲ್ಲಿನೂ ಕೂಡ ಯಾರು ಶ್ರೇಷ್ಠ ಇರ್ತಾರಲ್ಲ ಅವರು ಎಂದೂ ಕೂಡ ಶಾನ್ ಅಂದರೆ ಶ್ರೇಷ್ಠತೆ ಏನು ಕರ್ಮ ಇರ್ತದೆ ಅದರ ವಿರುದ್ಧ ಈ ಬೇರೆ ಯಾವ ಕರ್ತವ್ಯನೋ ಅಂಥದ್ದು ಮಾಡೋದಿಲ್ಲ. ಅಪನಿ ಶಾನ್ ಸದೈವ ಯಾದ್ ರಖೋ ತೋ ಕರ್ಮ ಭೀ ಶಾನ್ದಾರ್ ಹೋಂಗೆ. ತಮ್ಮ ಶ್ರೇಷ್ಠತೆಯನ್ನು ಯಾವಾಗಲೂ ನೆನಪಿಟ್ಕೊಂಡ್ರೆ ಕರ್ಮನೂ ಕೂಡ ಏನಾಗ್ಬಿಡ್ತದೆ, ಶ್ರೇಷ್ಠ ಆಗಿಬಿಡ್ತದೆ, ಶಾನ್ದಾರ್ ಆಗಿಬಿಡ್ತದೆ, ಭಾರಿ ಆಗ್ತದೆ. ಅವರು ಪರೇಶಾನ್ ಭೀ ನಹಿ ಹೋಂಗೆ, ದುಃಖನೂ ಆಗೋದಿಲ್ಲ. तो यह सहज युक्ति नहीं है परेशानी को मिटने की. ಹಾಗಾದರೆ ಇದು ಸಹಜ ಯುಕ್ತಿ ಅನಿಸ್ಕೊಳ್ಳೋದಿಲ್ಲ ಏನು ದುಃಖವನ್ನು ತೆಗಿಲಿಕ್ಕೆ. कोई भी बुराई को समाप्त करने के लिए ಯಾವುದೇ ಕೆಟ್ಟದ್ದನ್ನು ಸಮಾಪ್ತಿ ಮಾಡಬೇಕಾಗಿತ್ತು ಅಂತಂದರೆ ಬಾಪ್ ಕಿ ಬಡಾಯಿ ಕರೋ. ಬಾಬಾ ಹೇಳ್ತಾರೆ ಬಾಪ್ ಕಿ ಬಡಾಯಿ ಅಂತಂದರೆ ಏನು? ಬಾಬಾರವರನ್ನು ಹೊಗಳೋದು, ಬಾಬಾರವರ ಗುಣಗಳನ್ನು ಹಾಡೋದು, ಬಾಬಾರ ಗುಣಗಳನ್ನು ವರ್ಣನೆ ಮಾಡೋದು. ಬಾಬಾ ಹೇಳ್ತಾರೆ ಸಿರ್ಫ್ ಏಕ್ ಮಾತ್ರಾ ಕೆ ಫರ್ಕ್ ಸೆ ಕಿತನಾ ಅಂತರ್ ಹೋ ಗಯಾ ಹೇ. ಒಂದೇ ಒಂದು ಮಾತ್ರ, ಒಂದೇ ಒಂದು ಲೆಟರ್ ಏನು ಬುರಾಯಿ ಬಡಾಯಿ ರಾ ಡ ಇಷ್ಟೇ ಚೇಂಜ್ ಮಾಡೋದಕ್ಕೆ, ಒಂದು ಮಾತ್ರ ಚೇಂಜ್ ಮಾಡೋದಕ್ಕೆ ಅರ್ಥದಲ್ಲಿ ಎಷ್ಟು ಅಂತರ ಬರ್ತದೆ. ಬುರಾಯಿ ಔರ್ ಬಡಾಯಿ ಸಿರ್ಫ್ ಏಕ್ ಮಾತ್ರ ಕೋ ಪಲ್ಟಾನಾ ಹೇ. ಒಂದೇ ಒಂದು ಮಾತ್ರೆಯನ್ನು ಚೇಂಜ್ ಮಾಡೋದು. ಯಹತೋ 5 ವರ್ಷ ಕಾ ಛೋಟಾ ಬಚ್ಚಾ ಭೀ ಕರ್ ಸಕ್ತಾ ಹೇ. ಇದಂತೂ ರಾ ತೆಗೆದು ಡಾ ಸೇರಿಸೋದು 5 ವರ್ಷದ ಮಗುನೂ ಕೂಡ ಮಾಡುತ್ತೆ. ಸದೈವ ಬಡೆ ಸೆ ಬಡೆ ಬಾಪ್ ಕಿ ಬಡಾಯಿ ಕರ್ತೆ ರಹೋ ಇಸ್ಮೇ ಸಾರಿ ಪಢಾಯಿ ಭೀ ಆ ಜಾತಿ ಹೇ. ಯಾವಾಗಲೂ ಪರಮಾತ್ಮನ ಶಿವಬಾಬಾ ನಮ್ಮ ತಂದೆಯ ಬಡಪ್ಪನನ್ನು ಬಡಾಯಿ ಮಾಡ್ತಾ ಹೋಗಬೇಕು, ಗುಣಗಳನ್ನು ಹಾಡ್ತಾ ಹೋಗಬೇಕು, ಹೇಳ್ತಾ ಹೋಗಬೇಕು, ವರ್ಣನೆ ಮಾಡ್ತಾ ಹೋಗೋದ್ರಿಂದ ಅದರಲ್ಲೇ ಏನಿದೆ ಅಭ್ಯಾಸನೂ ಇದೆ ಅಂತಾರೆ ಬಾಬಾ. तो यह बाप की बड़ाई करने से क्या होगा. ಬಾಬಾರವರನ್ನು ಹೊಗಳೋದ್ರಿಂದ
ಏನಾಗ್ತದೆ? ಲಡಾಯಿ ಬಂದ್ ಹೋಗಿ ಯುದ್ಧ ಬಂದಾಗ್ಬಿಡುತ್ತೆ. ಮಾಯಾ ಸೆ ಲಡ್ ಕರ್ ಥಕ್ ಗಯೆ ಹೋನಾ. ಮಾಯೆ ಜೊತೆ ಯುದ್ಧ ಮಾಡಿ ಮಾಡಿ ಸುಸ್ತಾಗಿದ್ದೀರಲ್ಲ. ಜಬ್ ಬಾಪ್ ಕಿ ಬಡಾಯಿ ಕರೆಂಗೆ ತೋ ಲಡಾಯಿ ಸೆ ಥಕೆಂಗೆ ನಹಿ. ಬಾಬಾರವರ ಗುಣಗಾನ ಮಾಡ್ತಾ ಹೋದರೆ ಯುದ್ಧದಲ್ಲಿ ಸುಸ್ತಾಗೋದಿಲ್ಲ, ಯುದ್ಧನೇ ಆಗೋದಿಲ್ಲ. ಲೇಕಿನ್ ಬಾಪ್ ಕೆ ಗುಣ ಗಾತೆ ಖುಷಿ ಮೇ ರಹನೆ ಸೆ ಲಡಾಯಿ ಭಿ ಏಕ್ ಖೇಲ್ ಮಿಸಲ್ ದಿಖಾಯಿ ಪಡೆಗಿ. ಬಾಬಾರವರ ಗುಣಗಳನ್ನು ಹಾಡ್ತಾ 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 ಖುಷಿನಲ್ಲಿ ಇರೋದ್ರಿಂದ ಯುದ್ಧನೂ ಕೂಡ ಒಂದು ಆಟ ಅನಿಸ್ಬಿಡ್ತದೆ. ಖೇಲ್ ಮೇ ಹರ್ಷ ಹೋತಾ ಹೇನಾ, ಆಟ ಅಂದ್ರೇನು ಖುಷಿ ಇರ್ತದೆ. तो जो लड़ाई को खेल समझते ऐसी स्थिति में रहने वालों की निशानी क्या होगी? ಬಾಬಾ ಹೇಳ್ತಾರೆ, ಯುದ್ಧವನ್ನು ಆಟ ಅಂತ ತಿಳ್ಕೊಂಡು ಇರ್ತಕ್ಕಂಥ ಸ್ಥಿತಿನಲ್ಲಿ ಇರುವಂಥವರು ಅವ್ರ ನಿಶಾನಿ ಏನಾಗಿರ್ತದೆ, ಅವ್ರ ಸಂಕೇತ ಏನು? ಬಾಬಾ ಹೇಳ್ತಾರೆ ಹರ್ಷ್ ಅಂತ ಹೇಳ್ತಾರೆ ಬಾಬಾ. ಅವ್ರು ಯಾವಾಗಲೂ ಖುಷಿನಲ್ಲಿ ಇರ್ತಾರೆ. ಏನೇ ದುಃಖ ಬಂದರೂ ಏನೇ ಆದರೂ ಕೂಡ ಖುಷಿನಲ್ಲಿರ್ತಾರೆ. ಯಾಕೆ? ಅದು ಒಂದು ಆಟ ಅಂತ ತಿಳ್ಕೊಂಡಿರ್ತಾರೆ. सदा हर्षित रहने वालों को माया कभी भी किसी भी रूप से आकर्षित नहीं कर सकती. ಯಾರು ಎಲ್ಲವನ್ನ ಪಡ್ಕೊಂಡಿದ್ದೀನಿ, ಜೋ ಪಾನಾ ಥಾ ಸೋ ಪಾಲಿಯಾ ಅನ್ನೋ ಖುಷಿನಲ್ಲಿ ತೃಪ್ತಿನಲ್ಲಿ ಹರ್ಷಿತ ಆಗಿರ್ತಾರೋ ಅವ್ರಿಗೆ ಮಾಯೆಯಿಂದ ಆಕರ್ಷಣೆ ಆಗೋದಿಲ್ಲ, ಮಾಯೆಯಲ್ಲಿ ಅವರು ಆಕರ್ಷಿತ ಆಗೋದಿಲ್ಲ. तो माया के आकर्षण से बचने के लिए एक तो सदैव अपनी शान में रहो. ಬಾಬಾ ಹೇಳ್ತಾರೆ, ಮಾಯೆಯ ಆಕರ್ಷಣೆಯಿಂದ ಬಚಾವಾಗಬೇಕು ಅಂತಂದರೆ, ಸುರಕ್ಷಿತ ಇರಬೇಕು ಅಂತಂದರೆ ಯಾವಾಗಲೂ ತನ್ನ ಶಾನ್ ಮೇ ರಹೋ ಅಂದರೆ ಶ್ರೇಷ್ಠ ಸ್ಥಿತಿನಲ್ಲಿ ಇರಬೇಕು. ಎರಡನೇದು ಮಾಯಾಕೋ ಖೇಲ್ ಸಮಜ್. ಎರಡನೇದೇನಾಗಿದೆ? ಮಾಯೆಯನ್ನು ಆಟ ಅಂತ ತಿಳ್ಕೊಂಡು ಸದೈವ ಖೇಲ್ ಮೇ ಹರ್ಷಿತರು. ಮಾಯೆ ಏನಾದರೂ ಬಂದರೆ ಇದೊಂದು ಆಟ ಅಂತ ಆಡ್ತಾ ಖುಷಿನಲ್ಲಿರಬೇಕು. ಸಿರ್ಫ್ ದೋ ಬಾತೆ ಯಾದ್ ರಹಿ ತೋ ಹರ್ ಕರ್ಮ್ ಯಾದ್ಗಾರ್ ಬನ್ ಜಾಯೆ. ಕೇವಲ ಎರಡು ಮಾತುಗಳನ್ನು ನೆನಪಿಡುವುದರಿಂದ ತಮ್ಮ ಪ್ರತಿಯೊಂದು ಕರ್ಮ ನೆನಪಿನ ಅರ್ಥವಾಗಿರ್ತದೆ. ಜೈಸೆ ಸಾಕಾರ ಮೇ ಅನುಭವ ಕಿಯಾ ಕೈಸೆ ಹರ್ ಕರ್ಮ್ ಯಾದ್ಗಾರ್ ಬನಾಯ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಮಾಡಿದ್ರಲ್ಲ, ಅದರ ಅನುಭವ ಇದೆ ನಿಮಗೆ. ಅವರು ಪ್ರತಿಯೊಂದು ಕರ್ಮನೂ ಕೂಡ ಏನಾಗೋಯಿತು? ಯಾದ್ಗಾರ ಆಯಿತು. ಅವರು ಚಲನ್ ದೃಷ್ಟಿ, ಮಲ್ಕೊಳ್ಳೋದು, ತಿನ್ನೋದು, ಪಾಲನೆ ಮಾಡೋದು ಪ್ರತಿಯೊಂದು ಏನಾಗಿದೆ? ಯಾದ್ಗಾರ ಆಗಿದೆ. ಐಸೆ ಹಿ ಆಪ್ ಅಭಿ ಕಾ ಹರ್ ಕರ್ಮ ಯಾದ್ಗಾರ ಬನೆ. ಹಾಗೆಯೇ ಈಗೂ ತಮ್ಮದೂ ಪ್ರತಿಯೊಂದು ಕರ್ಮನೂ ಕೂಡ ಏನಾಗಬೇಕು? ನೆನಪಾರ್ಥ ಆಗಿರಬೇಕು. ಉಸ್ಕೆ ಲಿಯೆ ದೋ ಬಾತೆ ಯಾದ್ ರಖೋ. ನಮ್ಮ ಪ್ರತಿಯೊಂದು ಕರ್ಮ ಯಾದ್ಗಾರ ಆಗಬೇಕು ಅಂತಂದರೆ ಅದಕ್ಕೆ ಎರಡು ಮಾತುಗಳನ್ನು ನೆನಪಿಟ್ಕೊಳ್ಬೇಕು. ಏನು? ಆಧಾರ್ ಮೂರತ್ ಅವ್ರ ಉದ್ಧಾರ್ ಮೂರತ್. ಇಡೀ ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂತಂದರೆ ಅದಕ್ಕೆ ನಾನು ಫೌಂಡೇಶನ್ ಆಗಿದ್ದೀನಿ, ನಾನೇ ಆಧಾರ ಆಗಿದ್ದೀನಿ. ನನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ, ನಾನೇ ಎಲ್ಲರನ್ನ ಉದ್ಧಾರ ಮಾಡಬೇಕು. ಇವು ಎರಡು ಮಾತುಗಳನ್ನು ನೆನಪಿಟ್ಕೊಳ್ಬೇಕು. ಯಹ ದೋನೋ ಬಾತೆ ಯಾದ್ ರಹೆ ತೋ ಹರ್ ಕರ್ಮ ಯಾದ್ಗಾರ್ ಬನೇಗ. ಈ ಎರಡೂ ಮಾತುಗಳು ನೆನಪಿದ್ರೆ ಪ್ರತಿಯೊಂದು ಕರ್ಮನೂ ಕೂಡ ಏನಾಗ್ತದೆ? ಯಾದ್ಗಾರ ಆಗಿಬಿಡ್ತದೆ. अगर सदैव अपने को विश्व परिवर्तन के आधार मूर्त समझो तो हर कर्म ऊंचा होगा. ಒಂದು ವೇಳೆ ತಮ್ಮನ್ನು ತಾವು ಯಾವಾಗಲೂ ವಿಶ್ವ ಪರಿವರ್ತನಕ್ಕಾಗಿ ನಾನು ಆಧಾರ ಮೂರ್ತ ಅಂತ ತಿಳ್ಕೊಂಡಿದ್ರೆ ಪ್ರತಿಯೊಂದು ಕರ್ಮನೂ ಕೂಡ ಏನಾಗುತ್ತೆ? ಶ್ರೇಷ್ಠ ಆಗುತ್ತೆ. ಫಿರ್ ಸಾಥ್ ಅದರ ಜೊತೆಗೆ ಇನ್ನೊಂದು ಉದಾರ ಚಿತ್ ಅರ್ಥಾತ್ सर्वात्माओं के प्रति सदैव कल्याण की भावना वृत्ति दृष्टि में रहने से हर कर्म श्रेष्ठ होगा. ಉದಾರ ಚಿತ್ತ ಇರಬೇಕು, ಉದಾರವಾಗಿರಬೇಕು ಅಂತಂದರೆ ಎಲ್ಲ ಆತ್ಮಗಳ ಪ್ರತಿ ಸದೈವ ಯಾವಾಗಲೂ ಕಲ್ಯಾಣ ಭಾವನಾ ವೃತ್ತಿ ದೃಷ್ಟಿನಲ್ಲಿ ಪ್ರತಿಯೊಂದು ಕರ್ಮದಲ್ಲಿನೂ ಕೂಡ ಶ್ರೇಷ್ಠ ಇರಬೇಕು. ತೋ ಅಪನಾ ಹರ್ ಕರ್ಮ ಐಸೆ ಕರೋ ಜೋ ಯಾದ್ಗಾರ್ ಬನನೆ ಯೋಗ್ಯ ಹೋ. ತಮ್ಮ ಪ್ರತಿಯೊಂದು ಕರ್ಮನೂ ಕೂಡ ಏನಾಗಿರಬೇಕು? ನೆನಪಿನಾರ್ಥವಾಗಿರಬೇಕು, ಕರ್ಮ ಯೋಗ್ಯ ಆಗಿರಬೇಕು. ಯಹ ಫಾಲೋ ಕರ್ನಾ ಮುಷ್ಕಿಲ್ ಹೈ ಕ್ಯಾ? ಇದನ್ನು ಅನುಸರಿಸೋಕ್ಕೆ ಕಷ್ಟ ಇದೆ ಏನು? ತ್ಯಾಗ ಕಾ ಸದೈವ ಭಾಗ್ಯ ಬಂತಾ ಹೈ. ಭಾಗ್ಯ ಹೆಂಗಾಗ್ತದೆ? ತ್ಯಾಗ. ಜೋ ತ್ಯಾಗ ಕರ್ತಾ ಹೈ ಉಸ್ಕೋ ಭಾಗ್ಯ ಸ್ವತಃ ಹಿ ಪ್ರಾಪ್ತ ಹೋ ಜಾತಾ ಹೈ.
ಯಾರು ತ್ಯಾಗ ಮಾಡ್ತಾರೋ ಅವ್ರ ಭಾಗ್ಯ अपने आप से ಏನಾಗ್ತದೆ ಶ್ರೇಷ್ಠ ಆಗ್ತದೆ, ಭಾಗ್ಯ ಪ್ರಾಪ್ತಿ ಆಗ್ತದೆ. इसलिए यह जो बड़े से बड़ा त्याग करते हैं उन्हों का बड़े से बड़ा भाग्य जमा हो जाता है. ಅದಕ್ಕಾಗಿ ಯಾರು ಶ್ರೇಷ್ಠಾತಿ ಶ್ರೇಷ್ಠ ತ್ಯಾಗ ಮಾಡ್ತಾರೋ ಅವ್ರದ್ದು ಏನಾಗ್ಬಿಡ್ತದೆ, ದೊಡ್ಡ ಭಾಗ್ಯ ಆಗ್ತದೆ. ಮೊನ್ನೆ ಹೇಳಿದ್ರಲ್ಲ ಬಾಬಾ, ತ್ಯಾಗ ಏನು ತ್ಯಾಗ ಮಾಡ್ಬೇಕಂತ ಹೇಳಿದ್ರು ಬಾಬಾ? ಕಾಮ, ಕ್ರೋಧ, ಮೋಹ, ಲೋಭ, ಹಳೆಯ ಸಂಸ್ಕಾರಗಳೇನಿದಾವಲ್ಲ ಅವೆಲ್ಲವುಗಳನ್ನು ತ್ಯಾಗ ಮಾಡಿ ಉದಾರ್ ಚಿತ್, ಆಧಾರ್ ಮೂರ್ತ್, ಉದ್ಧಾರ್ ಮೂರ್ತ್ ಇವೆಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಂಡ್ರೆ ನಾವೇನಾಗ್ತೀವಿ, ಶ್ರೇಷ್ಠ ಆಗ್ತೀವಿ, ಭಾಗ್ಯ ಶ್ರೇಷ್ಠ ಆಗ್ತದೆ, ಜಮಾ ಆಗ್ತದೆ. ಇಸ್ಲಿಯೇ ಖುಷಿ ಸೆ ಜಾನಾ ಚಾಹಿಯೇ. ಅದರಿಂದ ನೀವು ಇಲ್ಲಿಂದ ಖುಷಿಯಿಂದ ಹೋಗಬೇಕು, ಸರ್ವೀಸ್ ಮಾಡಬೇಕು. ಅಚ್ಛಾ. ಓಂ ಶಾಂತಿ.